ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್, ಪ್ರಧಾನಿ ನರೇಂದ್ರ ಮೋದಿಯವರು ಉಡಾವಣೆ ಮಾಡಿದಂತಹ ಭಾರತದ ಮೊಟ್ಟ ಮೊದಲ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ವಾಣಿಜ್ಯ ಕಕ್ಷೀಯ ರಾಕೆಟ್ನ ಹೆಸರೇನು? ಸರಿಯಾದಂಥ ಉತ್ತರ ವಿಕ್ರಮ್-1. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗಮನಿಸಿ, ಇದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಡೆವಲಪ್ಡ್ ಕಮರ್ಷಿಯಲ್ ಆರ್ಬಿಟಲ್ ರಾಕೆಟ್ ಆಗಿದೆ. ಆರ್ಬಿಟಲ್ ರಾಕೆಟ್ ಅಂದರೆ ನಮ್ಮ ಭೂಮಿ ಏನಿದೆ ಇಂತಿಷ್ಟು ಪ್ರಮಾಣದಲ್ಲಿ ಕಕ್ಷೆಯನ್ನು ಹೊಂದಿರುತ್ತದೆ. ಆ ಕಕ್ಷೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ನಾವು ಬಾಹ್ಯಾಕಾಶ ನಿಲ್ದಾಣವನ್ನು ತೆರೆದಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉಡಾವಣೆ ಮಾಡಲು ವಾಣಿಜ್ಯಿಕವಾಗಿ ತಯಾರಿಸಿದಂತಹ ಮೊಟ್ಟ ಮೊದಲ ರಾಕೆಟ್ ಅಂತಂದರೆ ಅದು ವಿಕ್ರಮ್-1 ಅಂತ ಕರೀತಾರೆ. ಸೊ ಇದನ್ನು ನೀವು ಗಮನಿಸಬೇಕು. ಅಂದರೆ ಕಕ್ಷೆ ಅಂದ್ರೇನು, ಅಲ್ಲಿ ಭಾರತ ಬಾಹ್ಯಾಕಾಶ ನಿಲ್ದಾಣವನ್ನು ತೆರೆದಿದೆ. ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆ ಮಾಡಲು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆಲ್ರೆಡಿ ಭಾರತ ಸರ್ಕಾರದ್ದು ತುಂಬ ಇದ್ದಾವೆ, ಆದರೆ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿರತಕ್ಕಂಥದ್ದು ಇದು ಮೊದಲನೆಯದಾಗಿದೆ. ಇದನ್ನೇ ನೆನ್ಪಿಟ್ಕೋಬೇಕು. ಇದು ಗಮನಿಸಿ, ಅಂದರೆ ಇದೊಂದು ಪ್ರೈವೇಟಲಿ ಡೆವಲಪ್ಡ್ ಕಮರ್ಷಿಯಲ್ ಆರ್ಬಿಟಲ್ ರಾಕೆಟ್ ಆಗಿದೆ. ರಾಕೆಟ್ ಇದು ಓಕೆ, ಉಡಾವಣಾ ವಾಹನ ಅಂತ ನಾವು ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ಮಾಹಿತಿ ಕೊಟ್ಟಿದ್ದರು ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ. ಸ್ಕೈ ರೂಟ್ಸ್ ವಿಕ್ರಮ್ ಅಂತ ಕರೀತಾರೆ ಇದನ್ನು. ಸ್ಕೈ ರೂಟ್ಸ್ ಅಂತ ಅಂದರೆ ಇದೊಂದು ಸಂಸ್ಥೆ. ಸ್ಕೈ ರೂಟ್ ಏರೋಸ್ಪೇಸ್ ಎಂಬುದು ಹೆಂಗೆ ನಮ್ಮದು ಭಾರತದ ಇಸ್ರೋ ಇದೆಯೋ ಅದೇ ರೀತಿ ಸ್ಕೈ ರೂಟ್ಸ್ ಎಂಬುದು ಒಂದು ಏರೋಸ್ಪೇಸ್ ಸಂಸ್ಥೆಯಾಗಿದೆ. ಅಂದರೆ ಈ ಸಂಸ್ಥೆ ವಿಕ್ರಮನ್ನು ತಯಾರಿಸಿದೆ. ಹಾಗಾದರೆ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳಬಹುದು. ಇಲ್ಲಿ ಗಮನಿಸಬಹುದು. ಸೊ ಗಮನಿಸಿ, ಇನ್ಫಿನಿಟಿ ಕ್ಯಾಂಪಸ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ರಾಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿದೆ. ಸೊ ವಿಕ್ರಮ್-1 ತಯಾರಿಸಿದೆ ಅದು. ನೋಡಿ, ಗಮನಿಸಬಹುದು ಎಷ್ಟು ಉದ್ದ ಇದೆ ಅಂತಕ್ಕಂಥದ್ದನ್ನು. ಭಾರತದ ಪ್ರಧಾನಮಂತ್ರಿ ಇತ್ತೀಚೆಗೆ ಸ್ಕೈ ರೂಟ್ ಏರೋಸ್ಪೇಸ್ನ ಮೊಟ್ಟ ಮೊದಲ ಕಕ್ಷೀಯ ದರ್ಜೆಯ ಉಡಾವಣಾ ವಾಹನವಾದ ವಿಕ್ರಮ್-1 ರಾಕೆಟನ್ನು ಉಡಾವಣೆಗೊಳಿಸಿದರು. ಸೊ ಅನಾವರಣ ಮಾಡಿದ್ದಾರೆ ವಿಕ್ರಮ್-1. ಇದು ಭಾರತದ ಉದಯೋನ್ಮುಖ ಖಾಸಗಿ ಬಾಹ್ಯಾಕಾಶ ವಲಯದಲ್ಲಿ ಪ್ರಮುಖ ಮೈಲುಗಲ್ಲನ್ನು ಗುರುತಿಸುತ್ತದೆ. ಈ ರಾಕೆಟ್ಗೆ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಆಗಿರತಕ್ಕಂಥ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಹೆಸರನ್ನು ಇಡಲಾಗಿರತಕ್ಕಂಥದ್ದು. ಏನಿದು ವಿಕ್ರಮ್-1 ರಾಕೆಟ್ ಇದು ಹೈದರಾಬಾದ್ ಮೂಲದ ಖಾಸಗಿ ಬಾಹ್ಯಾಕಾಶ ಸ್ಟಾರ್ಟಪ್ ಆಗಿರತಕ್ಕಂಥ ಸ್ಕೈ ರೂಟ್ ಏರೋಸ್ಪೇಸ್ ಇದನ್ನು ಅಭಿವೃದ್ಧಿಪಡಿಸಿದೆ. ಸ್ಕೈ ರೂಟ್ ಏರೋಸ್ಪೇಸ್ ಹೈದರಾಬಾದ್ ಮೂಲದ ಒಂದು ಏರೋಸ್ಪೇಸ್ ಕಂಪನಿಯಾಗಿದೆ. ಭಾರತದ ಮೊಟ್ಟ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ಇದಾಗಿದ್ದು, ಭೂಮಿಯ ಕಕ್ಷೆಗೆ ಅಂದರೆ ಭೂಮಿಯ ಆರ್ಬಿಟಲ್ ಏನಿದೆ ಅಥವಾ ಆರ್ಬಿಟ್ ಅಂತ ಕರೀತಾರೆ, ಈ ಕಕ್ಷೆಗೆ ಉಪಗ್ರಹಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನು ವಿಕ್ರಮ್-1 ಹೊಂದಿದೆ. ಬೆಳೆಯುತ್ತಿರುವ ಸಣ್ಣ ಉಪಗ್ರಹ ಉಡಾವಣಾ ಮಾರುಕಟ್ಟೆಗೆ ಸೇವೆ ಸಲ್ಲಿಸಲು ತ್ವರಿತ ಹೊಂದಿಕೊಳ್ಳುವ ಉಡಾವಣಾ ಸಾಮರ್ಥ್ಯಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಈ ವಿಕ್ರಮ್-1 ರಾಕೆಟನ್ನು. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಸ್ಕೈ ರೂಟ್ ಏರೋಸ್ಪೇಸ್ನ ಮೊಟ್ಟ ಮೊದಲ ಕಕ್ಷೆಯ ರಾಕೆಟ್ ವಿಕ್ರಮ್-1 ಅನಾವರಣಗೊಳಿಸಿದ್ದಾರೆ. ಇದೊಂದು ಉಡಾವಣಾ ವಾಹನ. ಹೆಂಗೆ ಶ್ರೀಹರಿಕೋಟದಲ್ಲಿ ಉಡಾವಣಾ ವಾಹನವಿದೆಯೋ, PSLV, GSLV ಇವೆಲ್ಲವೂ ಉಡಾವಣಾ ವಾಹನಗಳು. ಅದರಂತೆಯೇ ವಿಕ್ರಮ್-1 ಕೂಡ ಉಡಾವಣಾ ವಾಹನವಾಗಿದೆ. ಇದು ಕೂಡ ನೆನಪಿರಬೇಕು. ಓಕೆ, ಹೆಚ್ಚಿನ ಒತ್ತಡ ಮತ್ತು ಕಾರ್ಯಕ್ಷಮತೆಯನ್ನು ಈ ವಾಹನ ಹೊಂದಿದೆ. ಸರಿಸುಮಾರು ಇದು 1800 kN ಒತ್ತಡವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಂಪೂರ್ಣವಾಗಿ ಇಂಗಾಲದ ಸಂಯೋಜಿತ ರಚನೆಯನ್ನು ಬಳಸಿ ನಿರ್ಮಿಸಲಾಗಿರುವುದರಿಂದ ಹಗುರವಾಗಿದೆ, ಬಲವಾಗಿದೆ, ಇಂಧನ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಬೇಕು. ನೆಕ್ಸ್ಟ್ 2ನೇ ಕ್ವಶನ್ ಗಮನಿಸಿ.
ಇತ್ತೀಚೆಗೆ ಏಷ್ಯಾದ ಅತಿ ಎತ್ತರದ ರಾಮನ ಪ್ರತಿಮೆಯನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಯಿತು? ಗೋವಾ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಗೋವಾದಲ್ಲಿ ಅನಾವರಣಗೊಳಿಸಲಾಗಿದೆ. ಗೋವಾದಲ್ಲಿ ವಿಶ್ವದ ಅತಿ ಎತ್ತರದ ಶ್ರೀರಾಮನ ಮೂರ್ತಿ ಅನಾವರಣಗೊಳಿಸಲಾಗಿದೆ. ಸರಿಸುಮಾರು ಅದು 77 ಅಡಿ ಎತ್ತರದ ಪ್ರತಿಮೆ ಇದಾಗಿರತಕ್ಕಂಥದ್ದನ್ನು ಗಮನಿಸಬೇಕು. ನೋಡಿ, ಹಾಗಾದರೆ ಯಾರು ನಿರ್ಮಾಣ ಮಾಡಿದ್ದಾರೆ, ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ ಮಠದ 550ನೇ ವರ್ಷಾಚರಣೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಗೋವಾಕ್ಕೆ ಭೇಟಿ ನೀಡಿದರು. ಆ ಸಮಯದಲ್ಲಿ ವಿಶ್ವದ ಅತಿ ಎತ್ತರದ ಶ್ರೀರಾಮನ 77 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ನೋಡಿ, ಇದು ಕಂಚಿನ ಪ್ರತಿಮೆಯಾಗಿದೆ. ಕಂಚಿನಿಂದ ಮಾಡಲ್ಪಟ್ಟ ಇದನ್ನು ಪ್ರಸಿದ್ಧ ಭಾರತದ ಶಿಲ್ಪಿ ರಾಮ್ ವಿ ಎಸ್ ಸುತಾರ್ ರಚನೆ ಮಾಡಿದ್ದಾರೆ. ರಾಮ್ ವಿ ಎಸ್ ಸುತಾರ್ ಈ ಹಿಂದೆ ನೋಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂಥವ್ರು ಇವರು. ಸೊ ಇವರೇ ಈ ರಾಮನ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ. ಈ ಇನಾಗರೇಷನ್ ಸಮಯದಲ್ಲಿ ಗೋವಾದ ರಾಜ್ಯಪಾಲರಾಗಿರ್ತಕ್ಕಂಥ ಅಶೋಕ್ ಗಜಪತಿ ರಾಜು, ಮುಖ್ಯಮಂತ್ರಿಯಾಗಿದ್ದಂತಹ ಪ್ರಮೋದ್ ಸಾವಂತ್ ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ಗಮನಿಸಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕೆಳಗಿನ ಯಾವ ಭಾರತೀಯರನ್ನು ನೇಮಿಸಲಾಗಿದೆ? ನೋಡಿ, ಇಂಟರ್ನ್ಯಾಷನಲ್ ಐಡಿಯಾ ಅಂತ ಕರೀತಾರೆ. ಓಕೆ, ಅಂದರೆ ಗಮನಿಸಿ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟೋರಲ್ ಅಸಿಸ್ಟೆನ್ಸ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ಭಾರತೀಯ ವ್ಯಕ್ತಿಯನ್ನು ನೇಮಿಸಲಾಗಿದೆ. ಅವರು ಯಾರು ಅಂತ ನಿಮಗೆ ಕೇಳಿದರೆ ಜ್ಞಾನೇಶ್ ಕುಮಾರ್. ಜ್ಞಾನೇಶ್ ಕುಮಾರ್ ಯಾರು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಇವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಂಬುದನ್ನು ಗಮನಿಸಬೇಕು. ನೋಡಿ, ಭಾರತದ ಸಿಇಒ ಜ್ಞಾನೇಶ್ ಕುಮಾರ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ವೇದಿಕೆಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ನೋಡಿ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರನ್ನು 2026ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಇಂಟರ್ನ್ಯಾಷನಲ್ ಐಡಿಯಾ ಅಂತ ಕರೀತಾರೆ. ಈ ಸಂಸ್ಥೆಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಭಾರತದ ಚುನಾವಣಾ ಆಯೋಗವನ್ನು ಇಂಟರ್ನ್ಯಾಷನಲ್ ಐಡಿಯಾ ಹೊಗಳಿ ಹಾಡಿದೆ. ಯಾಕಂದರೆ ಭಾರತದಲ್ಲಿ ಒಂದು ಇಶ್ಯೂ ಇಲ್ದಂಗೆ ಇಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶ ಸುಸಜ್ಜಿತವಾಗಿ ಚುನಾವಣೆಗಳನ್ನು ನಡೆಸ್ತಾ ಬರ್ತಾ ಇದೆ. ಈ ಕಾರಣಕ್ಕಾಗಿ ಭಾರತವನ್ನು ಇಲ್ಲಿ ಹೊಗಳಿರ್ತಕ್ಕಂಥದ್ದು ಕೂಡ ಗಮನಿಸಬೇಕು. ಗಮನಿಸಿ, ಜ್ಞಾನೇಶ್ ಕುಮಾರ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಂಬುದು ನೆನಪಿರಬೇಕು. ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜ್ಞಾನೇಶ್ ಕುಮಾರ್ ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರು ಎಂಬುದನ್ನು ಗಮನಿಸಬೇಕು. ಡಿಸೆಂಬರ್ 3, 2025ರಂದು ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ನಡೆದಿರುವ ಸದಸ್ಯ ರಾಷ್ಟ್ರಗಳ ಕೌನ್ಸಿಲ್ ಸಭೆಯಲ್ಲಿ ಔಪಚಾರಿಕವಾಗಿ ಈ ಹುದ್ದೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ವಿಶ್ವಸಂಸ್ಥೆಯ ವಿಶ್ವ ನಾಗರೀಕರಣ ನಿರೀಕ್ಷೆಗಳು 2025 ವರದಿ. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಈ ರಿಪೋರ್ಟ್ ಇಂಗ್ಲೀಷಲ್ಲಿ ಯುಎನ್ಸ್ ವರ್ಲ್ಡ್ ಅರ್ಬನೈಜೇಷನಲ್ ಪ್ರಾಸ್ಪೆಕ್ಟ್ 2025 ರಿಪೋರ್ಟ್ ಅಂತ ಕರೀತಾರೆ. ಅಂದರೆ ನಾಗರೀಕರಣ, ಓಕೆ, ಅರ್ಬನೈಜೇಷನ್ ಅಂತ ಕರೀತಾರೆ. ಈ ವರದಿಯನ್ನು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಬಿಡುಗಡೆ ಮಾಡಿದೆ. ವಿಶ್ವಸಂಸ್ಥೆ ವಿಶ್ವಕ್ಕೆ ಪ್ರಮುಖ ಸಂಸ್ಥೆಯಾಗಿರುವುದರಿಂದ ಈ ಸಂಸ್ಥೆ ಬಿಡುಗಡೆ ಮಾಡುವ ಯಾವುದೇ ವರದಿಯಾಗಿದ್ದರೂ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ವರದಿ ಬಿಡುಗಡೆಯಾಗಿದೆ. ಈ ವರದಿಯ ಪ್ರಕಾರ ಕೆಳಗಿನ ಯಾವ ನಗರವು ವಿಶ್ವದ ಅತ್ಯಂತ ಜನನಿಬಿಡ ನಗರವಾಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ನೀವು ಊಹಿಸಲು ಸಾಧ್ಯವಿಲ್ಲ, ಜಕಾರ್ತ. ಇಂಡೋನೇಷ್ಯಾ, ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂಥ ಇಂಡೋನೇಷ್ಯಾದ ಜಕಾರ್ತ, ಇಂಡೋನೇಷ್ಯಾದ ರಾಜಧಾನಿ ಇದು ಇದೀಗ ವಿಶ್ವದ ಅತ್ಯಂತ ಜನನಿಬಿಡ ನಗರವಾಗಿದೆ. ನೋಡಿ,
ಈ ಸ್ಥಾನವನ್ನು ಅಲಂಕರಿಸಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ಜಕಾರ್ತಾ ಓವರ್ಟೇಕ್ಸ್ ಟೋಕಿಯೋ ಆ್ಯಸ್ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲಸ್ ಸಿಟಿ ಅಕಾರ್ಡಿಂಗ್ ಟು ಯು ಎನ್ ಘೋಷಣೆ ಮಾಡಿದಂತೆ ನೋಡಿ ವರ್ಲ್ಡ್ ಮೋಸ್ಟ್ ಪಾಪ್ಯುಲರ್ ಸಿಟಿ. ನೋಡಿ ಮಾಹಿತಿ ಪ್ರಕಾರ ವಿಶ್ವಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಜಕಾರ್ತಾ ಈಗ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ, ಮೋಸ್ಟ್ ಪಾಪ್ಯುಲರ್ ಸಿಟಿಯಾಗಿದೆ. ಢಾಕಾ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಡೋನೇಷ್ಯಾದ ರಾಜಧಾನಿಯಾಗಿರ್ತಕ್ಕಂಥ ಇದು 42 ಮಿಲಿಯನ್ ಜನರನ್ನು ಹೊಂದಿದೆ ಎಂದು UN ವಿಶ್ವ ನಾಗರೀಕರಣ ನಿರೀಕ್ಷೆಗಳು ತನ್ನ ವರದಿಯಲ್ಲಿ ತಿಳಿಸಿದೆ. ಉಳಿದಂತೆ ಬಾಂಗ್ಲಾದೇಶದ ಢಾಕಾ 37 ಮಿಲಿಯನ್ ಜನರೊಂದಿಗೆ 2ನೇ ಸ್ಥಾನದಲ್ಲಿದೆ. ಟೋಕಿಯೋ 33 ಮಿಲಿಯನ್ ಜನರೊಂದಿಗೆ 3ನೇ ಸ್ಥಾನದಲ್ಲಿದೆ. ಇದಕ್ಕೂ ಮೊದಲು 2018ರಲ್ಲಿ ಇದೇ UN ವರದಿಯಲ್ಲಿ ಟೋಕಿಯೋ 37 ಮಿಲಿಯನ್ ಜನರೊಂದಿಗೆ 1ನೇ ಸ್ಥಾನದಲ್ಲಿತ್ತು. ಟೋಕಿಯೋ ಕಡಿಮೆಯಾಗಿರತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಇನ್ನು 10 ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ 9 ನಗರಗಳು ಏಷ್ಯಾದಲ್ಲೇ ಕಂಡುಬಂದಿವೆ. ಜಕಾರ್ತಾ ಅಗ್ರಸ್ಥಾನ, 2ನೇ ಸ್ಥಾನದಲ್ಲಿ ಢಾಕಾ, 3ನೇ ಸ್ಥಾನದಲ್ಲಿ ಟೋಕಿಯೋ, 4ನೇ ಸ್ಥಾನದಲ್ಲಿ ನವದೆಹಲಿ ಇದೆ. ಶಾಂಘೈ, ಗುವಾಂಗ್ಜೌ, ಕೈರೋ, ಮನಿಲಾ, ಕೋಲ್ಕತ್ತಾ, ಶಿಯಾಲ್ಕೋಟೆ ಇರತಕ್ಕಂಥದ್ದು. ಓಕೆನಾ. ವಿಶ್ವ ನಾಗರೀಕರಣ ನಿರೀಕ್ಷೆಗಳು 2025ರಲ್ಲಿ ಟಾಪ್ 100ರಲ್ಲಿ ಕಂಡುಬಂದಿರತಕ್ಕಂಥ ಭಾರತೀಯ ನಗರಗಳು: ಬೆಂಗಳೂರು 29ನೇ ಸ್ಥಾನದಲ್ಲಿದೆ, ಮುಂಬೈ 40ನೇ ಸ್ಥಾನದಲ್ಲಿದೆ, ದೆಹಲಿ 54ನೇ ಸ್ಥಾನದಲ್ಲಿದೆ, ಹೈದರಾಬಾದ್ 82ನೇ ಸ್ಥಾನದಲ್ಲಿದೆ. ನೋಡಿ ಇದು ನಗರಗಳು ಇಲ್ಲಿ ನಗರಗಳು ಬಿಡುಗಡೆಯಾಗಿರತಕ್ಕಂಥದ್ದು. ಓಕೆ. ವಿಶ್ವ ನಗರೀಕರಣ ನಿರೀಕ್ಷೆಗಳು 2025ರಲ್ಲಿ ಟಾಪ್ ಕಂಟ್ರಿ ಅಂತ ಬಂದರೆ, ಟಾಪ್ ನಗರಗಳು ಅಂತ ಬಂದರೆ ಬೆಂಗಳೂರು ಇಲ್ಲಿ ಭಾರತದಲ್ಲಿ ಹೈಯೆಸ್ಟ್ ಇದೆ, 29ನೇ ಸ್ಥಾನದಲ್ಲಿದೆ ವರ್ಲ್ಡಲ್ಲಿ. ಇದು ಕೂಡ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 5ನೇ ಕ್ವಶನ್ ಗಮನಿಸಿ. ಪ್ರತಿಷ್ಠಿತ ಕಾರ್ತಿಕೈ ದೀಪಂ ಹಬ್ಬವನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ನೋಡಿ, ಕಾರ್ತಿಕೈ ದೀಪಂ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಣೆ ಅಂದರೆ ತಮಿಳುನಾಡು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಏನಿದು ಕಾರ್ತಿಕೈ ದೀಪಂ ಫೆಸ್ಟಿವಲ್? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ತುಂಬಾ ಪ್ರತಿಷ್ಠಿತವಾಗಿರತಕ್ಕಂಥ ಒಂದು ದೀಪೋತ್ಸವ ಇದು. ಪ್ರತಿಷ್ಠಿತ ಕಾರ್ತಿಕೈ ದೀಪಂ ಹಬ್ಬವು ತಿರುವಣ್ಣಾಮಲೈನ ಶ್ರೀ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭವಾಯಿತು. 10 ದಿನಗಳ ಈ ಉತ್ಸವವು ತಮಿಳು ತಿಂಗಳ ಕಾರ್ತಿಕೈಯಲ್ಲಿ ನಡೆಯುತ್ತದೆ, ಅಂದರೆ ಕಾರ್ತಿಕ ಮಾಸದಂದು ನಡೆಯುತ್ತದೆ ಮತ್ತು ಅಲ್ಲಿ ಅಪಾರ ಸಾರ್ವಜನಿಕರು ಭಾಗವಹಿಸುವಿಕೆಯನ್ನು ಇಲ್ಲಿ ಆ ಹಬ್ಬಕ್ಕೆ ಆಕರ್ಷಣೆಯನ್ನು ನೀಡುತ್ತದೆ. ಕಾರ್ತಿಕ ದೀಪೋತ್ಸವ ಅಂತ ಕರೀತಾರೆ. ಇದು ಪ್ರಾಥಮಿಕವಾಗಿ ತಮಿಳುನಾಡಿನಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬವಾಗಿದೆ, ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಒಂದೇ ಸ್ವರೂಪದ ಕ್ರಿಕೆಟ್ನಲ್ಲೇ, ಒಂದೇ ಸ್ವರೂಪ ಅಂತಂದರೆ T20 ಆಗಿರ್ಬೋದು, IPL ಆಗಿರ್ಬೋದು, ODI. ಸೊ ODI ಒಂದೇ ಸ್ವರೂಪ ಅಂದರೆ ಒಂದೇ ಆವೃತ್ತಿ, ಅಂದರೆ ಅದು ODI ಒಂದೇ ಸ್ವರೂಪ, T20 ಒಂದೇ ಸ್ವರೂಪ, ಈ ರೀತಿಯಾಗಿ. ಸೊ ಈಗ ODI ಸ್ವರೂಪದಲ್ಲಿ, ಒಂದೇ ಸ್ವರೂಪದ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ODI ಅಂದರೆ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನೋಡಿ ಅತಿ ಹೆಚ್ಚು ಶತಕಗಳ ದಾಖಲೆಯನ್ನು ಮುರಿದಂತಹ ಬ್ಯಾಟ್ಸ್ಮನ್ ಯಾರು? ಸರಿಯಾದಂಥ ಉತ್ತರ ನೋಡಿ, ಅತಿ ಹೆಚ್ಚು ಶತಕಗಳು ಅಂತ ಬಂದರೆ ವಿರಾಟ್ ಕೊಹ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ವಿರಾಟ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ದಾಖಲೆಯ 52ನೇ ODI ಶತಕವನ್ನು ಬಾರಿಸಿದ್ದಾರೆ. ಈ ಮೂಲಕ ಸಚಿನ್ ದಾಖಲೆಯನ್ನು ಸೇರಿ ಹಲವು ರೆಕಾರ್ಡ್ಗಳು ಇವರಿಂದ ಉಳಿಸಾಗಿದ್ದಾವೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಇತ್ತೀಚೆಗೆ ರಾಂಚಿಯಲ್ಲಿ ನಡೆದಂತಹ ನೋಡಿ, ರಾಂಚಿಯಲ್ಲಿ ಭಾನುವಾರ ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ 52ನೇ ಏಕದಿನ ಶತಕವನ್ನು ಬಾರಿಸಿ ಬೃಹತ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. 52 ಏಕದಿನ ಶತಕಗಳೊಂದಿಗೆ ಅವರು ಒಂದೇ ಸ್ವರೂಪದಲ್ಲಿ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಈ ಹಿಂದೆ ಅಂದರೆ 2023ರಲ್ಲಿ ಕೊಹ್ಲಿ ತಮ್ಮ 50ನೇ ಏಕದಿನ ಶತಕವನ್ನು
2023ರಲ್ಲಿ ICC ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗಳಿಸುವ ಮೂಲಕ ತಮ್ಮ ಆರಾಧ್ಯ ದೈವ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಕಿದ್ದರು. ಸೊ ಈಗ 52ನೇ ಶತಕ ಅವರು ಬಾರಿಸಿದ್ದಾರೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಿ. ಕೆಳಗಿನ ಯಾವ ಸಂಸ್ಥೆಯು ಸಿದ್ಧಿ 2.0 ನೋಡಿ, ಸಿದ್ಧಿ 2.0 ಅನ್ನು ಪ್ರಾರಂಭಿಸಿದೆ. ಸಿದ್ಧಿ ಫುಲ್ ಫಾರ್ಮ್ ಏನು ಅಂತ ನಿಮಗೆ ನೆನಪಿರಬೇಕು. ಸಿದ್ಧಿ ಅಂದರೆ ಔಷಧ ಅಭಿವೃದ್ಧಿ, ಆರೋಗ್ಯ ರಕ್ಷಣೆ ಮತ್ತು ಏಕೀಕರಣದಲ್ಲಿ ವೈಜ್ಞಾನಿಕ ನಾವೀನ್ಯತೆ. ನೋಡಿ, ಸೈಂಟಿಫಿಕ್ ಇನೋವೇಷನ್ ಇನ್ ಡ್ರಗ್ ಡೆವಲಪ್ಮೆಂಟ್, ಹೆಲ್ತ್ ಕೇರ್ ಆ್ಯಂಡ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಸೊ ಯಾವ ಒಂದು ಸಂಸ್ಥೆ ಇದನ್ನು ಪ್ರಾರಂಭಿಸಿದೆ ಅಂತ ಕೇಳ್ತಾರೆ ನಿಮಗೆ ಎಕ್ಸಾಮ್ಗೆ. ಆಯುರ್ವೇದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಕೇಂದ್ರ ಮಂಡಳಿ ಏನಿದೆ, ಈ ಪ್ರಮುಖ ಸಂಸ್ಥೆ ಸ್ಥಾಪನೆ ಮಾಡಿದೆ. ಅದನ್ನು ನೋಡಿ, CCRAS ಲಾಂಚಸ್ ಸಿದ್ಧಿ 2.0. ಹಾಗಾದರೆ ಏನಿದು ಸಿದ್ಧಿ 2.0? ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ಅಲ್ಲಿ ಫುಲ್ ಫಾರ್ಮಲ್ಲೇ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಕೇಂದ್ರ ಆಯುಷ್ ಸಚಿವಾಲಯದ ಆಯುರ್ವೇದ ವಿಜ್ಞಾನ ಸಂಶೋಧನಾ ಕೇಂದ್ರ ಮಂಡಳಿ ವಿಜಯವಾಡದಲ್ಲಿ ಸಿದ್ಧಿ 2.0ವನ್ನು ಪ್ರಾರಂಭಿಸಿತು. ಸಿದ್ಧಿ ಅಂದರೆ ಔಷಧಿ ಅಭಿವೃದ್ಧಿ ಆಗಿರ್ಬೋದು, ಆರೋಗ್ಯ ರಕ್ಷಣೆ, ಏಕೀಕರಣದಲ್ಲಿ ವೈಜ್ಞಾನಿಕ ನಾವೀನ್ಯತೆ ಎಂಬ ಫುಲ್ ಫಾರ್ಮನ್ನು ನೀಡುತ್ತದೆ. ಈ ಕಾರ್ಯಕ್ರಮವು ಆಯುರ್ವೇದದಲ್ಲೇ ಸಂಶೋಧನೆ ಆಧಾರಿತ ಉತ್ಪನ್ನ ಅಭಿವೃದ್ಧಿ ಮತ್ತು ಉದ್ಯಮ ಪಾಲುದಾರಿಕೆಗಳನ್ನು ಉತ್ತೇಜಿಸುತ್ತದೆ. ವೇದಿಕೆಯು ನವೋದ್ಯಮಗಳು, ಹಂಚಿಕೆಯ ಬೌದ್ಧಿಕ ಆಸ್ತಿ ಹಕ್ಕುಗಳು, ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ಬೆಂಬಲಿಸುತ್ತದೆ. ನೆಕ್ಸ್ಟು 9ನೇ ಕ್ವಶನ್ ಗಮನಿಸಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆಯನ್ನು ಗುರುತಿಸಲು ಪ್ರಾರಂಭಿಸಲಾದ ರಾಷ್ಟ್ರವ್ಯಾಪಿ ಉಪಕ್ರಮದ ಹೆಸರೇನು? ಸರಿಯಾದಂಥ ಉತ್ತರ ಸರ್ದಾರ್ ಅಟ್ 150 ರಾಷ್ಟ್ರೀಯ ಏಕತಾ ಮಾರ್ಚ್ ಅಂತ ಕರೀತಾರೆ. ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಇದನ್ನು ಬಿಡುಗಡೆ ಮಾಡಿದೆ. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. PIBಯ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಲಾಂಚಸ್ ಸರ್ದಾರ್ ಅಟ್ 150 ಯೂನಿಟಿ ಮಾರ್ಚ್ ಅಂತ ಕರೀತಾರೆ. ಓಕೆ, ಲಾಂಚ್ ಆಗಿದೆ. ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ವಿಶ್ವ ದಾಖಲೆಯನ್ನು ಮುರಿದ ODI ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ಪಟ್ಟಿಯಲ್ಲೇ ನಂಬರ್ 1 ಸ್ಥಾನವನ್ನು ಪಡೆದವರು ಯಾರು? ಸರಿಯಾದಂಥ ಉತ್ತರ ರೋಹಿತ್ ಶರ್ಮಾ. ನೋಡಿ, ODI ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ಪಟ್ಟಿ ಮಾಡಿದಂಥವರು ರೋಹಿತ್ ಶರ್ಮಾ. ಇದು ಕೂಡ ಏಕದಿನದಲ್ಲೇ ಗರಿಷ್ಠ ಸಿಕ್ಸರ್ ರೋಹಿತ್ ಶರ್ಮಾ ವಿಶ್ವ ದಾಖಲೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. 269 ಏಕದಿನ ಇನ್ನಿಂಗ್ಸ್ನಲ್ಲಿ ಒಟ್ಟು 352 ಸಿಕ್ಸರ್ ಬಾರಿಸಿದ್ದಾರೆ. 351 ಸಿಕ್ಸರ್ನೊಂದಿಗೆ ಅಫ್ರಿದಿ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಏನೇನಿದೆ ಅಂತ ನೋಡಿ. ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ರೋಹಿತ್ ಶರ್ಮಾ ಹೊಂದಿದ್ದಾರೆ. ಶಾಹಿದ್ ಅಫ್ರಿದಿ 351 ಸಿಕ್ಸರ್ಗಳನ್ನು ಹಿಂದಿಕ್ಕಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ಗಳು ಅಂದರೆ ರೋಹಿತ್ ಶರ್ಮಾ ಈಗ ಅಗ್ರಸ್ಥಾನ, ಶಾಹಿದ್ ಅಫ್ರಿದಿ 2ನೇ ಸ್ಥಾನ, ಕ್ರಿಸ್ ಗೇಲ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 11ನೇ ಕ್ವಶನ್ ಗಮನಿಸಿ. ಅಂತಾರಾಷ್ಟ್ರೀಯ ಜಾಗೃತಿ ದಿನ 2025 ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಜಾಗ್ವಾರ್ ಡೇ. ಸೊ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ. ನವೆಂಬರ್ 29, ಆಪ್ಷನ್ ನಂಬರ್ 3 ಸರಿಯಾಗಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು ನೀವು. ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಅಂತಾರಾಷ್ಟ್ರೀಯ ಜಾಗೃತಿ ದಿನವನ್ನು ವಾರ್ಷಿಕವಾಗಿ ನವೆಂಬರ್ 29ರಂದು ಆಚರಿಸಲಾಗುತ್ತದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ದೊಡ್ಡ ಬೆಕ್ಕುಗಳಲ್ಲಿ ಒಂದಾಗಿರತಕ್ಕಂಥ ಜಾಗ್ವಾರ್ ಅಂದರೆ ಪ್ಯಾಂಥರ ಹೊಂಕ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಮೀಸಲಾಗಿರುವಂತಹ ಜಾಗತಿಕ ಕಾರ್ಯಕ್ರಮವಾಗಿದೆ. ಅಂತಾರಾಷ್ಟ್ರೀಯ ಜಾಗೃತಿ ದಿನದ ಕಲ್ಪನೆಯು ಅಮೆರಿಕದ ಅತಿದೊಡ್ಡ ಕಾಡು ಬೆಕ್ಕುಗಳನ್ನು ಮತ್ತು ಹುಲಿಗಳು ಮತ್ತು ಸಿಂಹಗಳ ನಂತರ ವಿಶ್ವದ 3ನೇ ಅತಿದೊಡ್ಡ ಪರಭಕ್ಷಕವಾಗಿರತಕ್ಕಂಥ ಜಾಗ್ವಾರ್ಗಳನ್ನು ರಕ್ಷಿಸಲು ಈ ತುರ್ತು ಸ್ಥಿತಿಯಿಂದ ಹುಟ್ಟುಕೊಂಡಿದೆ ಅದು. ಓಕೆ,
ನೆಕ್ಸ್ಟ್ 12ನೇ ಕ್ವಶನ್ ಗಮನಿಸಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇತ್ತೀಚೆಗೆ ಭಾರತ ಸರ್ಕಾರವು ದ್ವಿತ್ವ ಚಂಡಮಾರುತದಿಂದ ತೊಂದರೆಗೀಡಾಗಿರತಕ್ಕಂಥ ಶ್ರೀಲಂಕಾ ದೇಶಕ್ಕೆ ಮಾನವೀಯ ನೆರವು ನೀಡಲು ಕೆಳಗಿನ ಯಾವ ಹೆಸರಿನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಸೊ ನೋಡಿ, ಆಪರೇಷನ್ ಸಾಗರ್ ಬಂಧು ಅಂತ ಕರೀತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದನ್ನು ಎಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಸೈಕ್ಲೋನ್ ದಿತ್ವ ಎಫೆಕ್ಟ್, ಇದರಿಂದಾಗಿ ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆ ಕೊಲಂಬೋ ತಲುಪಿದ ಭಾರತದ C-130J ನೋಡಿ, C-130J ಹಡಗನ್ನು ಕಳಿಸಿರತಕ್ಕಂಥದ್ದು. ಓಕೆ, ಸೊ ಹೆಲಿಕಾಪ್ಟರ್ ಮತ್ತು ಆ ಹೆಸರಿನ ಹಡಗು ನೋಡಿ. ಪ್ರವಾಹದಲ್ಲಿ ತತ್ತರಿಸಿರ್ತಕ್ಕಂಥ ಶ್ರೀಲಂಕಾಕ್ಕೆ ನೆರವು ನೀಡಲು ಈ ಕಾರ್ಯಕ್ರಮವನ್ನು ಅಥವಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಶ್ರೀಲಂಕಾದಲ್ಲಿ ದ್ವಿತ್ವ ಚಂಡಮಾರುತ ಸೃಷ್ಟಿಸಿರುವ ಅವಾಂತರ ದ್ವೀಪ ರಾಷ್ಟ್ರದಾದ್ಯಂತ ತೀವ್ರ ಪ್ರವಾಹ, ಭೂಕುಸಿತ ಕಂಡುಬಂದಿದ್ದು, ರಣಭೀಕರ ಮಳೆಗೆ ಇದುವರೆಗೂ ಸುಮಾರು 123 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ಮಧ್ಯೆ ಭೀಕರ ಪ್ರವಾಹಕ್ಕೆ ತುತ್ತಾಗಿರುವ ಶ್ರೀಲಂಕಾಗೆ ಮಾನವೀಯ ನೆರವು ನೀಡಲು ಭಾರತ ಮುಂದಾಗಿದ್ದು, ಇದಕ್ಕಾಗಿ ಆಪರೇಷನ್ ಸಾಗರ್ ಬಂಧು ಹೆಸರಿನ ಕಾರ್ಯಾಚರಣೆಗೆ ಚಾಲನೆ